ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೇರಳ ರೆಸಿಪಿ ಅವಿಯಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನಂತ ನೋಡೋಣ. ಬಾಳೆಕಾಯಿ, ಸುವರ್ಣಗಡ್ಡೆ, ಬೂತ್ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ನುಗ್ಗೆಕಾಯಿ, ಅದ್ರ ಜೊತೆಗೆ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಜೀರಿಗೆ, ಮೊಸರು ಹಾಗೆ ಉಪ್ಪು. ನಾನಿವಾಗ ಎಲ್ಲ ತರಕಾರಿಗಳನ್ನೂ ಬೇಯಿಸ್ಕೊತಾ ಇದ್ದೀನಿ. ಬೀನ್ಸ್ ಹಾಕೋತಾ ಇದ್ದೀನಿ, ಕ್ಯಾರೆಟು, ಸಿಹಿ ಕುಂಬಳಕಾಯಿ, ಆಲೂಗಡ್ಡೆ, ಬೂತ್ ಕುಂಬಳಕಾಯಿ, ಸುವರ್ಣಗಡ್ಡೆ ಹಾಕೋತಾ ಇದ್ದೀನಿ, ನುಗ್ಗೆಕಾಯಿ ಹಾಕೋತಾ ಇದ್ದೀನಿ, ಮತ್ತೆ ಬಾಳೆಕಾಯಿ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ, ಜಾಸ್ತಿ ಬೇಡ. ಇವಾಗ ಕುಕ್ಕರ್ ಕೂಗಿ ಕೂಲಾಗೋಷ್ಟರಲ್ಲಿ ನಾನು ರುಬ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನು ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಒಂದು ಬಟ್ಲಷ್ಟು ಹಸಿ ಕೊಬ್ಬರಿ ತಗೊಳ್ತಾ ಇದ್ದೀನಿ, ಜೀರಿಗೆ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ನಾನು ರುಬ್ಕೋತೀನಿ. ಇವಾಗ ರುಬ್ಕೊಂಡಿದ್ದೀನಿ, ನೋಡೋಣ. ನೋಡಿ, ಈ ರೀತಿ ಆಗಿದೆ ರುಬ್ಕೊಂಡಿರೋದು. ಇವಾಗ ಕೂಲಾಗಿದೆಯಾ ನೋಡೋಣ. ಆಗಿದೆ. ಎಲ್ಲ ತರಕಾರಿನೂ ಹದವಾಗಿ ಬೆಂದಿದೆ ನೋಡಿ, ಓವರ್ ಕುಕ್ ಆಗಿಲ್ಲ. ಕೆಲವೊಂದು ತರಕಾರಿ ಬೇಗ ಬೆಂದು ಹೋಗುತ್ತೆ, ಕೆಲವೊಂದು ತರಕಾರಿ ನಿಧಾನವಾಗಿ ಬೇಯುತ್ತೆ. ಈವನ್ ಆಗಿ ಬೇಯಬೇಕು ಅಂದ್ರೆ ಒಂದೇ ಒಂದು ವಿಸಿಲ್ ಮಾಡ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಇವಾಗ ಪುನಃ ನಾನು ಸ್ಟವ್ ಹಚ್ಕೋತಾ ಇದ್ದೀನಿ. ಇವಾಗ ನಾನು ರುಬ್ಕೊಂಡಿದ್ನಲ್ಲ, ಹಸಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಜೀರಿಗೆ ಎಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದ್ಸಲ ಕಲ್ಸ್ಕೊಂಬಿಡೋಣ. ಮೆಲ್ಲ ಕಲ್ಸ್ಕೋಬೇಕು, ಇದೆಲ್ಲ ತರಕಾರಿ ಬ್ರೇಕ್ ಆಗೋಗೋತಿಲ್ಲ ಅಂದ್ರೆ. ಇವಾಗ ನಾವು ಹಬ್ಬಗಳಲ್ಲಿ ಹಣ್ಣುಗಳೆಲ್ಲ ಮಿಕ್ಕಿದಾಗ ಹೇಗೆ ಫ್ರೂಟ್ ಸಲಾಡ್ ಮಾಡ್ತೀವಲ್ಲ, ಅದೇ ರೀತಿ ತುಂಬ ತರಕಾರಿ ಇದ್ದಾಗ ಈ ಥರ ಒಂದು ರೆಸಿಪಿನ ಮಾಡಿದ್ರೆ ಬೇಗ ಖಾಲಿನೂ ಆಗತ್ತೆ, ಎಲ್ಲ ತರಕಾರಿ ದೇಹಕ್ಕೂ ಹೋಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾನಿವಾಗ ಮೊಸರು ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು 1/4 ಬಟ್ಲಷ್ಟು ಇಟ್ಕೊಂಡಿದ್ದೆ, ಕಡ್ದಿದ್ದೀನಿ ಮೊಸರನ್ನ ನಾನು. ಮೊಸರು ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಇದು ಒಂದು ಸಲ ಕೈ ಆಡಿಸ್ಬಿಟ್ಟು ನಾನು ಆಫ್ ಮಾಡಿಬಿಡ್ತೀನಿ. ಇದು ಸಾಗು ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟೇ, ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈ ರೆಸಿಪಿ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ದೋಸೆಗೆ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತೆ ಇದು. ಅವಿಯಲ್ಗೆ ನಾನು ಕೊಬ್ಬರಿ ಎಣ್ಣೆಲೇ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ಯಾವುದು ರಿಫೈನ್ಡ್ ಆಯಿಲಲ್ಲೂ ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ, ಅದರಲ್ಲೂ ಒಗ್ಗರಣೆ ಮಾಡ್ಕೋಬಹುದು, ಕಡಲೆಕಾಯಿ ಎಣ್ಣೆಲ್ಲೂ ಮಾಡ್ಬೋದು. ನಾನು ಟಿಪಿಕಲ್ ಕೇರಳ ಸ್ಟೈಲ್ ಮಾಡೋದ್ರಿಂದ ನಾನು ಕೊಬ್ಬರಿ ಎಣ್ಣೆಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ, ಚೂರು ಹಾಕ್ತಾಯಿದೆ, ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಆಗಿದೆ. ಅವಿಯಲ್ಗೆ ಹಾಕಿದ್ದೀನಿ ನೋಡಿ. ಈಗ ಅವಿಯಲ್ ರೆಡಿ ಆಗಿದೆ. ನೀವು ಈ ಥರ ಅವಿಯಲ್ನ ಒಂದ್ಸಲ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.